ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆಯಿಂದ ಏನು ಕೇಂದ್ರ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ SIR ಮತದಾರ ಪಟ್ಟಿಯ ಪರಿಷ್ಕರಣೆ ನಿಮಿತ್ತ ಕಲ್ಯಾಣ ಕರ್ನಾಟಕದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು ಜಿಲ್ಲೆಯನ್ನು ಮುಗಿಸ್ಕೊಂಡು ನೆನ್ನೆ ದಿನ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಯನ್ನು ಮುಗಿಸ್ಕೊಂಡು ಇವತ್ತು ಹಾವೇರಿನಲ್ಲಿ ಈ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೇ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ, ಕೊಲೆಗಳು ಆಗ್ತಾ ಇದ್ದಾವೆ. ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣ ಇಂಥ ಮತೀಯ ಶಕ್ತಿಗಳಿಗೆ ಒಂದು ರೀತಿ ಕರ್ನಾಟಕ ಅಂತ ಹೇಳಿದ್ರೆ ಸ್ವರ್ಗದ ಹಾಗೆ ಆಗಿದೆ. ಏನೇ ಮಾಡಿದರೂ ಸಹ, ಏನೇ ದೌರ್ಜನ್ಯಗಳು, ಕೊಲೆಗಳು ಏನೇ ನಡೆದರೂ ಸಹ ತಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದಕ್ಕೆ ವಿಚಾರದಲ್ಲಿ ತಮ್ಮ ರಕ್ಷಣೆಗೆ ಕಾಂಗ್ರೆಸ್ ಸರ್ಕಾರವೇ ನಿಲ್ತದೆ ಅನ್ನುವ ಧೈರ್ಯ ಈ ಮತೀಯ ಶಕ್ತಿಗಳಿಗೆ ಬಂದಿರೋ ಪರಿಣಾಮವಾಗಿಯೇ ದಿನೇ ದಿನೇ ಇಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚೆಗೆ ತಾವು ನೋಡಿದರೆ ಹಾವೇರಿ ಜಿಲ್ಲೆನಲ್ಲಿ ಹೋರಿ ಬೆದರಿಸ್ತಕ್ಕಂಥ ಒಂದು ಹಬ್ಬ, ಪಟಾಕಿ ಸಿಡಿಸಿದ್ರು ಅನ್ನೋ ಕಾರಣಕ್ಕೆ ಲೋಹಿತ್ ಕುರುಬರು ಮತ್ತು ಅವರ ಸಹಚರರ ಮೇಲೆ, ಸ್ನೇಹಿತರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಕೈಯನ್ನೇ ಕಡ್ದಾಕಿರುವಂಥದ್ದು ನೋಡಿದ್ದೀರಿ. ಅದಾಗಿ 2 ದಿನದಲ್ಲೇ ರಟ್ಟೆಹಳ್ಳಿನಲ್ಲಿ ಶಿವಾಜಿ ರಾವ್ ಅವರ ಮರಾಠ ಸಮಾಜಕ್ಕೆ ಸೇರಿರ್ತಕ್ಕಂಥ ಶಿವಾಜಿ ರಾವ್ ಅವರ ಮೇಲೂ ಕೂಡ ಕ್ಷುಲ್ಲಕ ಕಾರಣಕ್ಕೆ ಬರ್ಬರ ಹತ್ಯೆ ಆಗಿರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಯಲ್ಲಾಪುರದಲ್ಲಾದಂಥ ದಲಿತ ಮಹಿಳೆಯ ಹತ್ಯೆ ಇರ್ಬೋದು, ಕೊಪ್ಪಳದಲ್ಲಿ ಗವಿಸಿದ್ದಪ್ಪನ ಮೇಲೆ ಬರ್ಬರ ಹತ್ಯೆ ಆದ ನಂತರವೂ ಕೂಡ ಅವರ ತಂದೆ ತಾಯಂದಿರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಂತ ಹೇಳಿ. ಪ್ರಾಣ ಕಳ್ಕೊಂಡಂತ ಗವಿಸಿದ್ದಪ್ಪನ ಮೇಲೂ ಕೂಡ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪೋಕ್ಸೋ ಕೇಸನ್ನು ಹಾಕಿರುವಂತ ಘಟನೆನೂ ಕೂಡ ನಡೆದಿದೆ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ರಕ್ಷಣೆಗೆ ಬರದೇ ಇರುವಂಥದ್ದು, ಮತೀಯ ಶಕ್ತಿಗಳಿಗೆ ಆಡಳಿತ ಪಕ್ಷದ ಶಾಸಕರು, ಸಚಿವರ ಹೇಳಿಕೆಗಳು, ಇವೆಲ್ಲವೂ ಕೂಡ ಅವರಿಗೆ ಮತ್ತಷ್ಟು ಧೈರ್ಯವನ್ನು ತಂದು ರಾಜ್ಯದ ಬೇರೆ ಬೇರೆಗಳಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಏನಾಗ್ತಾ ಇದ್ದಾವೆ, ಇವೆಲ್ಲವನ್ನು ಕೂಡ ವಿರೋಧಿಸಿ ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣವನ್ನು ವಿರೋಧಿಸಿ ಹಾವೇರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವರು, ವಿರೋಧ ಪಕ್ಷದ ನಾಯಕರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕೂಡ ಬರ್ತಾ ಇದ್ದಾರೆ.